ಹೆಲೋ ಗೈಸ್, ಇವತ್ತು ನಾವೆಲ್ಲರೂ ಹೊಸದುರ್ಗ ಹೋಗ್ತಾ ಇದ್ದೀವಿ ಮ್ಯಾರೇಜ್ಗೋಸ್ಕರ. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ದು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ವ ಚಪ್ರ ಶಾಸ್ತ್ರದಲ್ಲಿ. ಸೊ ಅವ್ರ ಮದುವೆಗೆ ಅಂತ ಹೇಳಿಬಿಟ್ಟು ನಾವಿವತ್ತು ಹೊಸದುರ್ಗಕ್ಕೆ ಹೋಗ್ತಾ ಇರೋದು. ಸೊ ಹೋಗ್ತಾನೆ ಆನ್ ದಿ ವೇಲಿ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ವಿ, ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಇಡ್ಲಿ ಮತ್ತು ವಡಾ ದೋಸೆ ಇದನ್ನೇ ಎಲ್ಲರೂ ಆರ್ಡ್ರ್ ಮಾಡಿಕೊಂಡ್ರು. ನಾನು ದೋಸೆನೇ ತೊಗೊಳ್ಳೋದು, ಯಾಕಂದರೆ ನನಗೆ ಇಡ್ಲಿ ಅಷ್ಟೊಂದು ಇಷ್ಟ ಆಗಲ್ಲ, ಪೇಷನ್ಸ್ ತಿನ್ನೋ ಫುಡ್ ಅಂತ ಫೀಲ್ ಆಗ್ತೀನಿ ಅದಕ್ಕೆ. ಆಮೇಲೆ ಅಲ್ಲಿಂದ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಟ್ವಿ. ಇವಾಗ ಡೈರೆಕ್ಟಾಗಿ ಚೌಟ್ರಿ ಹತ್ರನೇ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಮಿಡ್ಲಲ್ಲಿ ಹೋಟೆಲ್ಸ್ನ ನೋಡಿದ್ವಿ, ಆ ಕಡೆ ಏನು ಅಷ್ಟು ಚೆನ್ನಾಗಿರೋ ಹೋಟೆಲ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಹೋದ್ವಿ ಹಾಗೇ ಡೈರೆಕ್ಟಾಗಿ. ಆಮೇಲೆ ನೋಡಿ ನನ್ನ ಜಡೆನ ಈ ರೀತಿ ರಿಂಕಲ್ ಬರಲಿ ಅಂತ ಹಾಕ್ಕೊಂಡಿದ್ದೀನಿ ಗೈಸ್. ಸಂಜೆ ಲೂಸರ್ ಬಿಡೋಣ ಅಂತ ಹೇಳಿಬಿಟ್ಟು ರಿಂಕಲ್ ಬರಲಿ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಲ್ಲೇ ಚೆಕ್ ಪೋಸ್ಟ್ ಹತ್ರ ಹಲಸಿನ ಹಣ್ಣು ಸೇಲ್ ಮಾಡ್ತಾ ಇರ್ತಾರಲ್ವ, ಸೊ ಅಲ್ಲಿ ಹಲಸಿನ ಹಣ್ಣು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಸ್ಟು. 100 ರೂಪಾಯಿಗೆ 3 ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಸೊ ಅದನ್ನು ಕೂಡ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಆ್ಯಕ್ಚುಲಿ ನಾವು ಹೋಗಿರೋದು ಇವಾಗ ನಮ್ಮ ಫ್ಯಾಮಿಲಿ ಮತ್ತು ರಕ್ಷಿತಣ್ಣ ಅಂತ ಇದ್ದಾರೆ, ಅವ್ರ ಫ್ಯಾಮಿಲಿ, 2 ಫ್ಯಾಮಿಲಿ ಸೇರಿ ಹೋಗಿರೋದು. ನಮ್ಮ ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಪಾಪು ಹಲಸಿನ ಹಣ್ಣು ತಿಂದ ಗೈಸ್. ಅವ್ನಿಗೆ ಇಷ್ಟ ಆಯಿತು ಹಲಸಿನ ಹಣ್ಣು. ಇಷ್ಟು ದಿನ ಇನ್ನೂ ಚೆನ್ನಾಗಿರೋ ಟೇಸ್ಟ್ ಇದೆಲ್ಲ ತೊಗೊಂಡ್ಬಂದು ಕೊಡ್ತಿದ್ದೆ, ತಿನ್ನು ಅಂತ. ಬಟ್ ಅವ್ನು ಮುಡ್ತಾನೆ ಇರಲಿಲ್ಲ. ಫಸ್ಟ್ ಟೈಮ್ ಅವನು ಇವತ್ತೇ ಹಲಸಿನ ಹಣ್ಣು ತಿಂದಿದ್ದು. ಸೊ ಅದಕ್ಕೆ ಸರಿ ಒಂದು ಮೆಮೊರೇಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಕ್ಲಿಪ್ನ. ಸೊ ತುಂಬ ಹ್ಯಾಪಿಯಾಗಿತ್ತು ಆ್ಯಕ್ಚುಲಿ ಮ್ಯಾರೇಜ್ಗೆ ಹೋಗಿದ್ದು. ನಮಗೂ ಒಂದು ಬ್ರೇಕ್ ಬೇಕಿತ್ತು, ಯಾಕಂದರೆ ಎಲ್ಲೂ ಲಾಂಗ್ ಹೋಗಿರಲಿಲ್ಲ ನಾವು ಇತ್ತೀಚೆಗೆ. ಕಬ್ಬಳಮ್ಮ ದೇವಸ್ಥಾನಕ್ಕೆ ಲಾಸ್ಟ್ ಟೈಮ್ ಹೋದಾಗಲೂ ಅಷ್ಟೇ ಒಂಥರ ಮೈಂಡ್ ಫ್ರೆಶ್ ಆದಂಗಿತ್ತು. ಸೊ ಈ ಒಂದು ಮದುವೆಗೆ ಬಂದಿದ್ದು ಕೂಡ ಒಂಥರ ಮೈಂಡ್ ಫ್ರೆಶ್ ಆಗಿತ್ತು. ಸೊ ಆಮೇಲೆ ಇಲ್ಲೇ ನಾವು ಇವಾಗ ಚೌಟ್ರಿ ಹತ್ರ ಬಂದ್ವಿ ಹೊಸದುರ್ಗದಲ್ಲಿ. ಇವ್ರದ್ದು ಮದುವೆ ಆಗ್ತಾ ಇರೋದು ಆಂಜನೇಯ ದೇವಸ್ಥಾನ ಅಂತ ಇದೆ. ಈ ದೇವಸ್ಥಾನದ ಚೌಟ್ರಿ ಇದೆ, ಅಲ್ಲಿ ಮದುವೆ ಆಗ್ತಾ ಇರೋದು. ಆಮೇಲೆ ಈ ದೇವಸ್ಥಾನದ ಒಂದು ಹಿಸ್ಟ್ರಿ ಕೂಡ ಇದೆ ಗೈಸ್, ನಾನು ಹೇಳ್ತೀನಿ ನಿಮಗೆ ಮುಂದಕ್ಕೆ. ಗುಬ್ಬಚ್ಚಿಗಳು ನೋಡಿ ತುಂಬ ದಿನಗಳಾಗಿತ್ತು. ಸೊ ತುಂಬ ದಿನಗಳಾದಮೇಲೆ ನಾನು ಗುಬ್ಬಚ್ಚಿ ನೋಡ್ತಾ ಇದ್ದೀನಿ. ಅದು ದೇವಸ್ಥಾನದೊಳಗಡೆ ಪಿಚ್ ಅಂತ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾಯಿತ್ತು ಗೊತ್ತಾ ಅದು. ಸೊ ಇವಾಗ ದೇವ್ರಿಗೆಲ್ಲ ಕೈ ಮುಗಿದು ದೇವರ ದರ್ಶನ ಮಾಡಿಕೊಂಡು ಇವಾಗ ಹೋಗಬೇಕು. ಇಲ್ಲಿರೋ ದೇವರು ಆಂಜನೇಯ ಬಂಟನಂತೆ ಗೈಸ್. ಇವಾಗ ನಾವು ಮದುವೆ ಚೌಟ್ರಿ ಹತ್ರ ಬಂದಿದ್ವಿ. ಹಾಗೆ ಇಲ್ಲಿ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ. ಇದಾಗಿ ಕೇಳಿದ್ವಿ, ಮಂತ್ರ ಬರಲ್ಲ. ಮಾರುತ ತುಲ್ಯ ವೇದಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಹಾಯೋಗದೂತಂ ಪ್ರೇಕ್ಷೀರಮದೂತಂ ಶ್ರೇಯಸನಂ. ರಾಂಗ್ ಹೇಳಿದ್ದೀನಿ. ಇದು ವಾತಾತ್ಮಜಂ ವಾನರ ಯೋಗ ಮುಖ್ಯಂ. ಇಲ್ಲಿ ಆಂಜನೇಯ ಮಂತ್ರ ಇದೆರಡು ಆಂಜನೇಯ ಇದ್ದಾನೇನಾ? ಅದು 108 ಬಾರಿ ಅದು ಹೇಳು ನೀನು. ಅದು ಯಾವತ್ತು ಹೋಗಿಲ್ಲ, ಬಟ್ ನಾನು ಹೇಳ್ತೀನಿ ನೋಡು. ಅಂಜನಿ ಗರ್ಭ ಸಂಭೂತ ಸುಗ್ರೀವ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮ ಪಾಹಿಮಾ ಸದಾ. ಇದೇಳು. ಮನೋಜಂ ಮಾರುತ ತುಲ್ಯ ವೇದಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಗ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಂಜನೇಯದು ಮಂತ್ರ ಸ್ತೋತ್ರ ಅಲ್ಲ. ಮತ್ತೆ ಇವಾಗ ಅವ್ರು ಹೇಳಿದ್ರಲ್ಲ ಈ ದೇವಸ್ಥಾನ ಹೆಂಗ್ ಬಂತು ಅಂತ, ಅದ್ ನಿನಗೆ ಅರ್ಥ ಆಗಿರೋದು ಹೇಳ್ತೀನಿ. ಅವ್ರು ಹೇಳಿರೋದು ಏನಂದ್ರೆ, ಇದು ಅದಷ್ಟಕ್ಕೆ ಅದೇ ಉದ್ಭವ ಮೂರ್ತಿ ಆಗಿರೋದು, ಅದೇ ಬಂಡೆಯಲ್ಲಿ ಅಂತ. ಆಮೇಲೆ ಇಲ್ಲಿ ಪಾಯ ತೆಗಿಬೇಕಾದ್ರೆ ಒಂದು ಕಬ್ಬಿಣದ್ದು ಇದು ಸಿಕ್ಕಿದೆ ಗೈಸ್, ದೊಡ್ಡದಾಗಿದೆ ಅದು. ರಾಮನ್ ಬಿಲ್ಲು ಅಂತ ಹೇಳ್ಬಿಟ್ಟು, ಸೊ ಅದನ್ನು ಒಳಗಡೆನೆ ಅವ್ರು ಇಟ್ಟಿದ್ದಾರೆ. ಆಮೇಲೆ ಬಾಣ ಸಿಕ್ಕಿರೋದು. ಆಮೇಲೆ ಶ್ರೀರಾಮಗೆ ಹನುಮ ಹೆಂಗ್ ಬಂಟನು ಹಂಗೇನೆ ಅಲ್ಲಿದ್ದ ದೇವ್ರ ಹೆಸರೇನು ಭೂತಪ್ಪ ಅನ್ನೋರು ಆಂಜನೇಯನ್ಗೆ ಬಂಟ. ಆಂಜನೇಯ ಯಾವ ಕೆಲಸ ಹೇಳ್ತಾರೋ ಅದನ್ನ ಭೂತಪ್ಪ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಮತ್ತೆ ಇವ್ರು ಹೇಳಿದ್ರು, ನಮ್ಮ ಮನ್ಸಲ್ಲಿ ಏನಾದ್ರು ಕೋರ್ಕೊಂಡು ನಾವ್ ಅಲ್ಲಿ ಕೇಳ್ಕೊಳ್ತಾ ಇದ್ರೆ ಹೂವನ್ನೆತ್ತು ಬಿಸಾಕುತ್ತಂತೆ ಗೈಸ್. ದೇವಸ್ಥಾನಗಳಾದ್ಮೇಲೆ ನಂಬಿದ್ರೆ ನಂಬಿಕೆ, ನಂಬಲಿಲ್ಲ ಅಂದ್ರೆ ನಂಬಿಕೆ ಇಲ್ಲ ಅಷ್ಟೇ ಅಲ್ವಾ. ಸೊ ಎಲ್ಲಾ ದೇವರಲ್ಲೂ ಪವರ್ ಇರುತ್ತೆ, ಕೆಲವೊಂದ್ರಲ್ಲಿ ಜಾಸ್ತಿ ಪವರ್ ಇರುತ್ತೆ. ಹಾಗೇನೆ ಈ ದೇವಸ್ಥಾನ ಕೂಡ. ಸೊ ಇವಾಗ ಬನ್ನಿ ಹೋಗೋಣ ಚೌಟ್ರಿ ಹತ್ರ. ಮಲಗೆ ಗಿಡ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಈ ತರ ಅಂಗಡಿಗಳು ನಿಮಗೆ ನೆನಪಿದ್ಯಾ? ಆಗಿನ ಕಾಲದಲ್ಲಿ ಇದೇ ರೀತಿ ಅಲ್ವಾ ಅಂಗಡಿಗಳು ಇರ್ತಾ ಇದ್ದಿದ್ದು, ಲೈಕ್ ಪುಟ್ಟ ಅಂಗಡಿಗಳು. ನೀನು ಈ ತರ ಅಂಗಡಿಯಲ್ಲಿ ಯಾವಾಗಾದ್ರು ಪರ್ಚೇಸ್ ಅಪ್ಪ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ದು ಅಂಗಡಿ ಇದೇ ತರ ಸೇಮ್ ಇತ್ತಲ್ಲ, ಮನೆ ಮತ್ತೆ ಅಂಗಡಿ. ನಮ್ಮ ಮಾವರು ಇದೇ ತರ ಅಂಗಡಿ ಇಟ್ಟಿದ್ದು ಅನ್ಸುತ್ತೆ. ಫೋನ್ ಪೇ ಇಲ್ಲ, ಕ್ಯಾಶ್. ಇದು ಹಟ್ಟಿ ಮನೆ. ಇಲ್ಲಿ ನೋಡಿ ಜಗಲಿ ಎಲ್ಲ ಎಷ್ಟು ಚೆನ್ನಾಗಿದೆ. ಹಾ ಸರಿ ಬಾ.
ನೋಡಿ ಜಗಲಿ ಎಲ್ಲ ಎಷ್ಟು ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಗೈಸ್ ಈ ಥರ ಮನೆಗಳು. ನಾವು ಬರೋ ಅಷ್ಟರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿಯಾಗಿತ್ತು. ಸೊ ಅದಕ್ಕೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಮಗ ಕೂಡ ಬಂದು ನಮಗೆ ಸ್ವಲ್ಪ ಕಂಪ್ನಿ ಕೊಡ್ತಾ ಇದ್ರು. ಅವ್ರು ಊಟ ಮಾಡಿರಲಿಲ್ಲ, ಬಟ್ ಆದರೆ ಸುಮ್ಮನೆ ಬಂದು ನಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ರು. ಹಾಗೆ ಫುಲ್ಲು ಅವರು ಓಡಾಡಿ ಬ್ಲ್ಯಾಕ್ ಆಗಿ ಹೋಗಿದ್ರು ಗೈಸ್. ಸೊ ಮೇ ಬಿ ಹುಡುಗರಿಗೆಲ್ಲ ಹಿಂಗೆ ರೆಸ್ಪಾನ್ಸ್ ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ಇನ್ನು ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಸೊ ಈ ಒಂದು ಡ್ರೆಸ್ನ ನಾನು ತೊಗೊಂಡಿದ್ದೆ ಮದುವೆಗೆ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿದೆ ಗೈಸ್. ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ನಾನು ನಿಮಗೆ ಚಿಕ್ಕಪೇಟೆ ವಿಡಿಯೋ ಮಾಡಿದಾಗ ಹೇಳಿದ್ನಲ್ವ, ಅದರಲ್ಲಿ ತೊಗೊಂಡಿದ್ದು. ಸ್ವಲ್ಪ ಮೇಕಪ್ ಮಾಡೋಣ ಅಂತ ಹೇಳಿಬಿಟ್ಟು ಹೊಸದು ಒಂದು ಮೇಕಪ್ ಕಿಟ್ ತೊಗೊಂಡಿದ್ದೆ, ಆಲ್ ಇನ್ ಒನ್ದು. ಸೊ ಅದು ನೆಕ್ಸ್ಟ್ ಟೈಮ್ ನಾನು ನಿಮಗೆ ಕಂಪ್ಲೀಟಾಗಿ ಇನ್ನೊಂದ್ಸಲ ಡೀಟೇಲಾಗಿ ತೋರಿಸ್ತೀನಿ ಗೈಸ್. ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ನೀವು ತೊಗೋಬೋದು. ಬೇಗ ಮೇಕಪ್ ಮಾಡ್ಕೋಬೋದು. ಲೈಕ್ ಅದರಲ್ಲೇ ಸೆಟ್ ವೈಸ್ ಕೊಟ್ಬಿಟ್ಟಿದ್ದಾರೆ. ಪ್ರೈಮರು, ಫೌಂಡೇಶನ್, ಪ್ರೈಮರು ಮತ್ತು ಬೇಬಿ ಕ್ರೀಮು, ಮಸ್ಕರಾ, ಕಾಜಲ್, ಲಿಪ್ಸ್ಟಿಕ್ಕು, ಬ್ಲಷು ಮತ್ತು ಮೇಕಪ್ ಫಿಕ್ಸರ್, ಈ ಥರ ಎಲ್ಲ ಒಂದರಲ್ಲೇ ನಿಮಗೆ ಒಂದು 699 ಬಂದುಬಿಡುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇಲ್ಲಾಂದರೆ ಅದಕ್ಕೂ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅದು ಮೇಕಪ್ ಕಿಟ್ ಅಂತ ಹೇಳಿಬಿಟ್ಟು. ಮತ್ತು ಈ ಬ್ರಷ್ನು ಕೂಡ ನಾನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ನೀವು ಲಾಸ್ಟ್ ನೋಡಿದ್ರಲ್ವ ಲಾಸ್ಟ್ ವೀಡಿಯೋದಲ್ಲಿ. ಸೊ ತುಂಬ ಚೆನ್ನಾಗಿದೆ ಇದು ಕೂಡ. ನಾನು ತುಂಬ ಜನ ಏನಂತಕ್ಕೆ ಈ ಒಂದು ಬ್ರಷ್ನ ಯೂಸ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಆದರೆ ತುಂಬ ಚೆನ್ನಾಗಿ ಮೇಕಪ್ ಸೆಟಲ್ ಆಗುತ್ತೆ ಇದರಲ್ಲಿ ಅಂತ ಯೂಸ್ ಮಾಡಿದ್ಮೇಲೆ ಗೊತ್ತಾಯಿತು. ಸೊ ಆಮೇಲೆ 2 ಶೇಡ್ಸ್ದು ಲಿಪ್ಸ್ಟಿಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ ಲಿಪ್ಸ್ಟಿಕ್ ಅಂತ ಹೇಳಿಬಿಟ್ಟು. ಅದು ನೋಡಿದ್ರೆ ನಾರ್ಮಲ್ ಆಗಿತ್ತು, ಬಟ್ ಡ್ರೆಸ್ಸಿಗೆ ಸೆಟ್ ಆಗ್ತಿತ್ತು ಅಂತ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಸೊ ಹೇರ್ ಸ್ಟೈಲ್ ಎಲ್ಲ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ. ಒಂದು ಮೇಲೆ ಜುಟ್ಟು ಕಟ್ಕೊಂಡ್ರೆ ಸಾಕು ಅನ್ನೋ ಥರ ಇತ್ತು. ಸೊ ಅದಕ್ಕೋಸ್ಕರ ಫೈನಲಾಗಿ ನೋಡಿ ಈ ರೀತಿ ಮೇಲೆ ಕುದುರೆ ಜುಟ್ಟು ಹಾಕ್ಕೊಂಡು ಈ ರೀತಿ ಮುಂದೆ ಸ್ವಲ್ಪ ಹೇರ್ ಬಿಟ್ಟೆ. ಸೊ ಅದೇ ಚೆನ್ನಾಗಿದೆ ಅನ್ನಿಸ್ತು. ಸೊ ಹಾಗೆ ಸ್ಟಾಪ್ ಮಾಡಿಬಿಟ್ಟೆ ಗೈಸ್. ಆಮೇಲೆ ಮದುವೆ ವೈಬ್ಸ್ ಅಂದರೆ ಆ ಒಂದು ಶಾಸ್ತ್ರಗಳು ಏನೇನಿರುತ್ತಲ್ವ ಅದೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಆಮೇಲೆ ಹುಡುಗನ ಕೈಯಲ್ಲಿ ಲಕ್ಷ್ಮೀ ಪೂಜೆನೇನೋ ಮಾಡಿಸ್ತಾ ಇದ್ರು ಗೈಸ್. ಅದಕ್ಕೆ ನಾವೆಲ್ಲ ಒಂದು ಟೀ ಬ್ರೇಕ್ ತೊಗೊಂಡು ಬಂದು ಟೀ ಕುಡಿದ್ಬಿಟ್ಟು ಬಜ್ಜಿ ಬೋಂಡ ಎಲ್ಲ ಮಾಡಿದ್ರು, ಚೆನ್ನಾಗಿ ತಿಂತಾ ಇದ್ವಿ. ಆಮೇಲೆ ಹುಡುಗನಿಗೆ ಜಾಸ್ತಿ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ರು, ಹುಡುಗಿಗೇನು ಮಾಡಿಸಲ್ವಾ ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ಇಲ್ಲಿ ಲಗ್ನ ಕಟ್ತಾ ಇದ್ದಾರೆ, ಇವರು ಚೌಟ್ರಿಯಲ್ಲೇ ಲಗ್ನ ಕಟ್ತಿದ್ದಾರೆ. ಸೊ ಅದಕ್ಕೆ ಅಂದರೆ ಇನ್ವಿಟೇಷನ್ ಕಾರ್ಡ್ ಓದಿ ಅದು ತಾಂಬೂಲ ಏನೋ ಬದಲಾಯಿಸ್ಕೊಳ್ಳೋದು ಅದೆಲ್ಲ ಇರುತ್ತಲ್ವ. ಸೊ ಅದೆಲ್ಲ ಮಾಡಿ ಹುಡುಗನಿಗೆ ಆರತಿ ಎಲ್ಲ ತೆಗಿತಾ ಇದ್ದರು. ಸೊ ಫುಲ್ಲು ಜೋಶಲ್ಲಿ ಇದ್ದರು ಆ್ಯಕ್ಚುಲಿ ನಮ್ಮ ಮಗ. ಮದುವೆ ಆದಮೇಲೆ ಈ ಜೋಶ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಯಾವ ಹುಡುಗರಿಗೂ ಕೂಡ, ಬಟ್ ಮದುವೆಲಿ ಮಾತ್ರ ಸ್ವಲ್ಪ ಜೋಶಲ್ಲಿ ಇರ್ತಾರೆ. ಮೇ ಬಿ ಅದು ಕೊನೆ ಅಂತ ಹೇಳಿಬಿಟ್ಟು ಅಂತ ಅನಿಸುತ್ತೆ. ಸಾರಿ ಗೈಸ್, ಆ್ಯಕ್ಚುಲಿ ಈ ಒಂದು ಹ್ಯಾಪಿನೆಸ್ ಇವ್ರಿಗೆ ಹೀಗೆ ಇರಲಿ, ಜಸ್ಟ್ ಕಾಮಿಡಿಗೆ ಆ ಥರ ಹೇಳಿದೆ ಅಷ್ಟೇ. ಆಮೇಲೆ ಮತ್ತು ಮೇ ಬಿ ನಾಳೆಗೆ ಅನಿಸುತ್ತೆ ಈ ಅಂಕಲ್ ತೊಗೊಂಡು ಹೋಗ್ತಾಯಿದ್ರು ಆ ಒಂದು ಎಲೆನ. ನನ್ನ ಮಗ ಕಿತ್ಕೊಳ್ಳೋಕೆ ಓಡಿ ಹೋಗ್ತಿದ್ದ. ಸೊ ಆಮೇಲೆ ನಾನು ನನ್ನ ಹಸ್ಬೆಂಡ್ ಎಲ್ಲ ಒಂದಷ್ಟು ಫೋಟೋಸ್ ತಗೊಂಡು, ಫೋಟೋಸ್ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಬಂದ್ವಿ. ತುಂಬ ಬಿಸಿ ಗೈಸ್, ಆದರೆ ಒಳಗಡೆ ಕುತ್ಕೊಳ್ಳೋ ಕೂಡ ಆಗ್ತಿರ್ಲಿಲ್ಲ, ಆಚೆ ಹೋಗ್ಬಿಡೋಣ ಅನ್ನೋ ಥರ ಇತ್ತು. ಸೊ ನಾನು ನನ್ನ ಮಗ ಇಬ್ಬರು ಹಾಗೆ ಫೈಟಿಂಗ್ ಮಾಡ್ತಿದ್ವಿ. ಆ್ಯಕ್ಚುಲಿ ನನಗೂ ನನ್ನ ಮಗನಿಗೆ ಇತ್ತೀಚೆಗೆ ತುಂಬ ಬಾಂಡಿಂಗ್ ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಆ್ಯಕ್ಚುಲಿ ಮನೆಯಲ್ಲೇ ಬಿದ್ದಿರ್ತೀನಲ್ವ, ಸೊ ಅದಕ್ಕೆ ಅವನಿಗೂ ಲೀವ್ ಇರೋದ್ರಿಂದ. ಆಮೇಲೆ ಮತ್ತೆ ನೋಡಿ ಈ ಥರ ಪೂಜೆ ಎಲ್ಲ ಮಾಡಿಸೋದು, ತುಂಬ ಏನೇನೋ ಮಾಡಿಸ್ತಾಯಿದ್ರು. ನನಗಂತೂ ನಿಜವಾಗ್ಲೂ ಅರ್ಥ ಆಗಿಲ್ಲ, ಯಾಕಂದರೆ ನಮ್ದು ಇಷ್ಟೆಲ್ಲ ಮಾಡಲಿಲ್ಲ ಅಲ್ವಾ. ನನಗೆ ಏನೇನು ಮಾಡ್ತಾರೆ ಇದೆಲ್ಲ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಅದಕ್ಕೆ ನನಗೆ ಗೊತ್ತಿಲ್ಲ. ಬಳೆ ಶಾಸ್ತ್ರದಲ್ಲಿ ಹುಡುಗಿ ಫಸ್ಟು ಪೂಜೆ ಮಾಡಬೇಕಲ್ವ. ಸೊ ಅದೇ ಪೂಜೆ ಮಾಡ್ತಾಯಿದ್ರು ಇಲ್ಲಿ. ಶಾಸ್ತ್ರಗಳು ಕೆಲವೊಂದು ಇವ್ರದ್ದು ಜಾಸ್ತಿ ಇರ್ಬೋದು, ಬಟ್ ಆದರೆ ಸೇಮ್ ಕೆಲವೊಂದು ಶಾಸ್ತ್ರಗಳೆಲ್ಲ ಸೇಮ್ ಇದೆ. ಆ್ಯಂಡ್ ನಮ್ಮಲ್ಲಿ ಯೂಶ್ವಲಿ ಚಪ್ರ ಮಾಡ್ತಾರಲ್ವ, ಆವತ್ತೇ ಬಳೆ ಶಾಸ್ತ್ರ ಮಾಡಿಬಿಡ್ತಾರೆ. ಕೆಲವೊಬ್ಬರು ಚೌಟ್ರಿಯಲ್ಲೇ ಮಾಡ್ತಾರೆ, ಇವ್ರು ಚೌಟ್ರಿಯಲ್ಲೇ ಮಾಡ್ತಾಯಿದ್ದಾರೆ. ಸೊ ನೋಡ್ತಾ ಇದ್ದಾಗ ಕೆಲವೊಂದು ಮೂಮೆಂಟ್ಸ್ನ ನಿಜವಾಗ್ಲೂ ನಾನು ಮಿಸ್ ಮಾಡ್ಕೊಂಡೇನೋ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ವ. ಹಾಗೆ ಫುಲ್ ಸೆಕೆ ಆಗೋಗಿತ್ತು ಅಂತ ಹೋಗ್ಬಿಟ್ಟು ಒಂದು ಐಸ್ ಕ್ರೀಮ್ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಈ ಊರಿಗೆಲ್ಲ ಐಸ್ ಕ್ರೀಮ್ ಸಿಗೋದು
ಒಂದೇ ಅಂಗಡಿಯಲ್ಲಿ ಗೈಸು. ಸರಿ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಅಷ್ಟೊತ್ತಿಗೆ ಹುಡುಗಿದು ಫೋಟೋ ಶೂಟ್ಸ್ ಆಗ್ತಿತ್ತು. ಏನೇ ಹೇಳಿ ಫೋಟೋ ಶೂಟ್ಸ್ ಎಲ್ಲನೂ ತುಂಬ ಕಷ್ಟ ಗೈಸ್ ಆ್ಯಕ್ಚುಲಿ. ಸೊ ಏರ್ ಸೆಟ್ ಮಾಡೋದು ಒಬ್ರು ಇರಬೇಕು, ಕ್ಯಾಮ್ರಾಮ್ಯಾನ್ಸ್ ಒಬ್ರು ಇರಬೇಕು, ಮತ್ತು ಅವ್ರಿಗೆ ಬೇಕಾಗಿದ್ದು ತೊಗೊಂಡು ಬರೋಕ್ಕೆ ಒಬ್ರು ಇರಬೇಕು. ಅಷ್ಟೇ ಅಲ್ಲ, ಒಂದೇ ಫೋಸ್ನ ತುಂಬ ಸಲ ತೆಗಿಸ್ತಾ ಇರ್ತಾರೆ, ಇರಿಟೇಟ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಬಟ್ ಆದರೆ ನನಗಂತೂ ಒಂದ್ಸಲ ಆದರೂ ನಾನು ಫೋಟೋಶೂಟ್ ಮಾಡಿಸ್ಬೇಕು ಅನ್ನೋದು ಆಸೆ. ನೋಡೋಣ, ಸಣ್ಣ ಆದರೆ ಮಾಡಿಸ್ತೀನಿ, ಇಲ್ಲಾಂದರೆ ಮಾಡಿಸಲ್ಲ. ಸೊ ಹುಡುಗಿ ಕೂಡ ಅಷ್ಟೇ ತುಂಬ ಕ್ಯೂಟಾಗಿದ್ಲು. ಅದಾದಮೇಲೆ ಮದುವೆ ಊಟ ತಿನ್ನೋಕ್ಕೆ ಅಂತ ಹೋದ್ವಿ. ರಾತ್ರಿ ಆಗೋಗಿತ್ತಲ್ವ, ಹೊಟ್ಟೆ ಹಸಿವಾಗ್ತಿತ್ತು. ಸೊ ಒಬ್ಬಟ್ಟು ಎಲ್ಲ ಮಾಡಿದರು. ನಾನು ತಿನ್ಕೊಂಡು ನಮ್ಮ ಪಾಪುಗೆ ತಿನ್ನಿಸೋ ಅಷ್ಟರಲ್ಲಿ ನನಗೆ ತಿನ್ನೋ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಎಲ್ಲ ತಾಯಂದಿರಿಗೂ ಹಿಂಗೆ ಇರುತ್ತಲ್ವ ಗೈಸ್. ಏನು ಗೊತ್ತಾ, ಏಮಂತಲ್ಲ ಮದುವೆಯಲ್ಲಿ ನಾವು ಎಲ್ಲಿ ನಿದ್ದೆ ಮಾಡಬೇಕು ಗೊತ್ತಾ, ಪಾಪ ಅವ್ರು ರೂಮ್ ಎಲ್ಲ ಕೊಟ್ಟಿದ್ರು, ಆದರೆ ಫ್ಯಾನ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಫ್ಯಾನ್ ಯೂಸ್ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡಿದ್ವಿ. ಬರೀ ನಾವು ಮಾತ್ರ ಅಲ್ಲ ಗೈಸ್, ಇಲ್ಲಿ ತುಂಬ ಜನ ಇದೇ ಥರ ಮಲಗ್ತಿದ್ದಾರೆ. ತಣ್ಣ ಗಾಳಿ ಬೀಸ್ತಾ ಇದೆ. ಯಾವಾಗಲೂ ನಾವು ಅಮ್ಮ ಊರಿಗೆ ಹೋದಾಗ ಮಾತ್ರ ನಾವು ಈ ರೀತಿ ಆಚೆ ಮಲಗಿದ್ದು. ತುಂಬ ವರ್ಷಗಳಾದ್ಮೇಲೆ ಇವತ್ತೇ ನಾವು ಈ ರೀತಿ ಮಲಗ್ತಾ ಇರೋದು ಗೈಸ್. ಹೆಂಗಿದೆ ಬುಜ್ಜಿ? ಫುಲ್ ನಿದ್ದೆ ಮೂಡಲಿದ್ದಾನೆ. ತೋರಿಸ್ತಿದ್ದೀವಿ ನಾವು ಇಲ್ಲಿ ಮಲಗ್ತಾ ಇದ್ದೀವಿ ಅಂತ ಹೇಳಿ. ಚೌಟ್ರಿ ಆಯ್ತಾ, ಇಲ್ಲಿ ನೋಡಿ ಫುಲ್ಲು ಇದೆಲ್ಲ ಆಚೆ ಗೈಸ್. ಆಚೆ ಆರಾಮಾಗಿ ಮಲಗ್ತಾ ಇದ್ದೀವಿ. ಹಾಸಿಗೆಗಳು ಕೊಟ್ಟರು, ಹಾಸಿಗೆಗಳು ಇಟ್ಕೊಂಡು ಆರಾಮಾಗಿ. ಬರೀ ನಾವು ಮಾತ್ರ ಅಲ್ಲ, ಅಲ್ಲಿ ನೋಡಿ ಎಷ್ಟು ಜನ ಮಲಗಿದ್ದಾರೆ ಅದೇ ಥರ. ಸೊ ಈ ರೀತಿ ನ್ಯಾಚುರಲ್ ಗಾಳಿ ಜೊತೆ ಮಲಗೋದು ಕೂಡ ಒಂಥರ ತುಂಬ ಚೆನ್ನಾಗಿದೆ. ಮೇಲೆ ಚಂದ್ರ ನೋಡ್ಕೊಂಡು, ನಕ್ಷತ್ರ ನೋಡಿಕೊಂಡು. ಸೊ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಲ್ವಾ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇನು ಜಾಸ್ತಿ ಅಷ್ಟೊಂದು ಶಾಸ್ತ್ರಗಳು ಮಾಡಿದ್ರು ನನಗೆ ಅನಿಸ್ತಿಲ್ಲ ಇವತ್ತು ರಾತ್ರಿ. ನಾಳೆ ಹೇಗೆ ಮಾಡ್ತಾರೆ ಅಂತ ನಾಳೆ ಹೇಳ್ತೀನಿ ಗೈಸ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಅರಿಶಿನ ಶಾಸ್ತ್ರ ಯಾವಾಗಲೂ ಲೇಟಾಗಿ ಆಗಿದೆ ಗೈಸ್. ಒಂದೊಂದು ಹುಡುಗ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದ, ಸೊ ಅವ್ರ ಹತ್ರ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇವರಲ್ಲಿ ಅರಿಶಿನ ಶಾಸ್ತ್ರ ತುಂಬ ಚೆನ್ನಾಗಿ ಮಾಡ್ತಾರಂತೆ. ನಾನು ನೋಡೋಕ್ಕಾಗಲಿಲ್ಲ, ಮಿಸ್ ಆಯಿತು. ಸೊ ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಯಾವ ಕ್ಯಾಪ್ಚರ್ ಮಾಡಿದ್ರಲ್ವ ವಿಡಿಯೋನ ಅವ್ರ ಹತ್ರ ತೊಗೊಂಡು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಬಾಯ್, ಟೇಕ್ ಕೇರ್.